ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದಾದರೆ ಯಾವ ದೇವರ ಮೊರೆ ಹೋಗಬೇಕಾಗತ್ತೆ, ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ, ಇದರ ವಿಧಿವಿಧಾನಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರುಜಿಯವರು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಮೊಟ್ಟ ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ, ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ, ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಷಷ್ಠಿ ಭಾನುವಾರ ಪೂರ್ವಾಷಾಢ ನಕ್ಷತ್ರ ವ್ಯತಿಪಾತ ನಾಮ ಯೋಗ ಕೌಲವ ಕರ್ಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿದೆ ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವು ಹೇಗೆ ಅನುಸರಿಸಬೇಕು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ, ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ, ಅಸ್ಯ ಯಜ್ಞಸ್ಯ ಸುಕ್ರತುಂ. ಓಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ, ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಇವತ್ತು ಭಾನುವಾರ ಆಗಿರೋದ್ರಿಂದ ವಿಶೇಷವಾಗಿ ನಾವು ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಅಣ್ಣ ತಮ್ಮಂದಿರಲ್ಲಿ ಮನಸ್ತಾಪ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಎಲ್ಲರೂ ಸರಿಯಾಗಿರಬೇಕು. ಮನೆಯಲ್ಲಿ ಸರಿಯಾಗಿರಬೇಕು ಅಂತಂದರೆ ನಾವೆಲ್ಲರೂ ಕೂಡ ಅನ್ಯೋನ್ಯವಾಗಿರಬೇಕು ಅಂತಾದರೆ ಏನು ಮಾಡಬೇಕು ಅಂತಂದರೆ, ನಾವು ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಕೇಳಬೇಕು, ಅನುಸರಿಸಿಕೊಂಡು ಹೋಗಬೇಕಾಗ್ತದೆ, ಅನುಕರಣೆಯನ್ನು ಮಾಡಬೇಕು. ಯಾಕಂದರೆ ಮನೆಯಲ್ಲಿ ಯಾರೋ ಆ ರೀತಿ ಒಂದು ಸ್ವಭಾವ ಇಟ್ಕೊಂಡಿರ್ತಾರೋ, ಅನುಸರಿಸ್ಕೊಂಡು ಹೋಗ್ತಾರೋ, ಅಂಥವ್ರ ಮನೆಯಲ್ಲಿ ಮನಸ್ತಾಪ ಆಗೋದಿಲ್ವಂತೆ. ಹಾಗಾಗಿ ನಾವು ಆ ಮನಸ್ತಾಪ ಆಗಬಾರ್ದು ಅಂತಾದರೆ ಅನುಕರಣೆ ಪ್ರತಿಯೊಬ್ಬರ ಮನೆ. ಈಗ ಹಿಂದೆಲ್ಲ ಅವಿಭಕ್ತ ಕುಟುಂಬಗಳು ಇದ್ದವು, ಈಗ ನಾವು ಇತಿಹಾಸ ಆಗ್ಬಿಟ್ಟದೆ ಇದ್ದವುಗಳೇ. ಈಗ ಯಾರ ಮನೆಯಲ್ಲಿ ಒಬ್ಬರು ಇಬ್ಬರು ಗಂಡ ಹೆಂಡತಿ ಅಥವಾ ಒಂದು ಮಗು, 3 ಜನ ಇರ್ತಾರೆ, 4ನೇ ಇರೋದಿಲ್ಲ. ತಂದೆ ತಾಯಿನೂ ಮನೆಯಲ್ಲಿ ಎಲ್ಲ ಶಹರಗಳು ನಗರಗಳಲ್ಲಿ ಇರುವುದಿಲ್ಲ, ಎಲ್ಲ ಅವ್ರ ತಂದೆ ತಾಯಿ ಇದ್ದಿದ್ದಲ್ಲಿ ಎಲ್ಲಿ ಆ ಹಳ್ಳಿ ಮೇಲೆ ಇರ್ತಾರೆ. ಹಾಗಾಗಿ ನಮಗೆ ಆ ಒಂದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಇದ್ದವು ಎಲ್ಲವೂ ಕೂಡ ಆ ಒಂದು ಅನ್ಯೋನ್ಯತೆ ಅಥವಾ ಆದರಾತಿಥ್ಯ, ನಾವೆಲ್ಲರೂ ಕೂಡ ಒಂದೇ ಎಂಬಂಥ ಭಾವನೆ. ಅದಕ್ಕೆ ವಸುದೈವ ಕುಟುಂಬಕಂ ಅಂತ ಗಾದೆನೇ ಇದೆ.
ಎಲ್ಲರೂ ಕೂಡ ನಮ್ಮದೊಂದು ಕುಟುಂಬಾಳೆ, ನಾವು ಆ ಥರ ಇರಬೇಕಂತೆ. ಅದಕ್ಕೆ ಮನಸ್ಸು ಆ ರೀತಿಯಲ್ಲಿ ಆ, ಎಷ್ಟು ರೀತಿಯಲ್ಲಿ ಆ ಭಾವನೆಯನ್ನು ನಾವು ಮಾಡೋದ್ರಿಂದಲೇ ನಮಗೆ ಸುಖ ಶಾಂತಿ ನೆಮ್ಮದಿ ಬರತಕ್ಕಂಥದ್ದು. ಯಾಕಂದರೆ ಅದಕ್ಕಾಗಿ ಭಗವಂತ ಯಾವ ರೀತಿಯಲ್ಲಿ ನಾವು ಯಜ್ಞಶಿಷ್ಟಾಶಿನಸ್ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಅಂತ ಭಗವಂತ ಹೇಳಿದ್ದಾನೆ. ನಾವು ಯಾವುದೇ ರೀತಿಯಲ್ಲಿ ಯಜ್ಞದ ಒಂದು ಆ ನೈವೇದ್ಯವನ್ನು, ಪ್ರಸಾದವನ್ನು ನಾವು ಸ್ವೀಕಾರ ಮಾಡಬೇಕು, ಅದನ್ನು 4 ಜನರಿಗೆ ಹಂಚಬೇಕು. ಅದರಿಂದ ಏನಾಗ್ತದೆ ಅಂತಾದರೆ ನಮ್ಮ ಎಲ್ಲ ದುಃಖ ದಾರಿದ್ರ್ಯಗಳು, ಎಲ್ಲ ಕಷ್ಟಗಳು ಇವೆಲ್ಲವೂ ಕೂಡ ದೂರ ಆಗುವಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ಸೊಂಟ ನೋವು ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಏನು ಮಾಡಬೇಕು ಅಂತಾದರೆ, ನಾವು ಆ ರೀತಿಯಲ್ಲಿ ಯಾವ ರೀತಿ ಅಂತಂದರೆ, ವಿಶೇಷವಾಗಿ ಭಾರವನ್ನು ಎತ್ತುವುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಏನೋ ಕೆಲಸವನ್ನು ಮಾಡುವಾಗ ನಮ್ಮ ಮೈ ಮೇಲಿನ ಎಚ್ಚರ ಬಿಟ್ಟು ಕೆಲಸ ಮಾಡುವುದು ಇತ್ಯಾದಿಗಳನ್ನ ನಾವು ಮಾಡಬಾರ್ದು. ಯಾಕಂದರೆ ನಮ್ಮ ಒಂದು ಶರೀರಕ್ಕೆ ಎಷ್ಟು ಭಾರವನ್ನು ಎತ್ತಲಿಕ್ಕೆ ಸಾಧ್ಯ ಇದೆ ಅದನ್ನು ನೋಡಿ ನಾವು ಭಾರವನ್ನು ಎತ್ತುವಂಥದ್ದು. ಈ ರೀತಿ ಮಾಡೋದರಿಂದ ಆ ನೋವಿನಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಇನ್ನು ಸೇನೆಯಲ್ಲಿ ಇರುವವರಿಗೆ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ವಿಶೇಷವಾಗಿ ಆ ಒಂದು ಗಡಿ ಪ್ರದೇಶದಲ್ಲಿ ಅಥವಾ ಸೇನೆಯಲ್ಲಿ ಇರತಕ್ಕಂಥವರು ಆದಷ್ಟು ಕಾಳಜಿಯಿಂದ ಇರಲೇಬೇಕಾಗ್ತದೆ. ಯಾಕಂದರೆ ಸೇನಾವೃತ್ತಿ ಅಂತಂದರೆ ಸ್ವಲ್ಪ ಅದು ಆ ರೀತಿಯಲ್ಲಿ ಮೈ ಮೇಲೆ ಎಚ್ಚರಿಕೆ ಇರಲೇಬೇಕು. 1 ಸೆಕೆಂಡು, 1 ಕ್ಷಣನೂ ಕೂಡ ನಾವು ಬೇರೆ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಹಾಗಾಗಿ ಆದಷ್ಟು ಎಲ್ಲರೂ ಕೂಡ ಜಾಗೃತೆಯಿಂದ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ಮನಸ್ಸು ಸ್ವಲ್ಪ ಮನಸ್ಸು ಚಂಚಲ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಐಕ್ಯಮತ್ಯ ಜಪವನ್ನು ನಾವು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಹಣಕ್ಕಾಗಿ ಸ್ವಲ್ಪ ಪರದಾಟ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಸಮಯಕ್ಕೆ ಸರಿಯಾಗಿ ಅನ್ನ ಅಥವಾ ಆಹಾರವನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಕೆಲಸದ ಒತ್ತಡದಿಂದ, ಇನ್ಯಾವುದೋ ಕಾರಣದಿಂದ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ಬಲ ಕಣ್ಣಿಗೆ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಯಾವುದೇ ರೀತಿ ಕೆಲಸ ಮಾಡುವಾಗ ಕಣ್ಣಿನ ಬಗ್ಗೆ ಎಚ್ಚರ ಇರಲೇಬೇಕಾಗ್ತದೆ. ನಾವು ಎಲ್ಲೋ ಕುಳಿತುಕೊಂಡಿರ್ತೇವೆ ಅಥವಾ ಏಳಬೇಕಾದ್ರೆ ಸ್ವಲ್ಪ ಪೆಟ್ಟಾಗುವಂಥದ್ದು, ಅಥವಾ ನಾವು ಬಾಗಿಲನ್ನು ದಾಟಿ ಹೋಗಬೇಕಾದ್ರೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ನೀರಿನಿಂದ ತೊಂದರೆ ಬರತಕ್ಕಂಥದ್ದು, ಅಂದರೆ ನಾವು ಎಲ್ಲೋ ಹೊರಗಡೆ ನಾವು ನೀರನ್ನು ಕುಡಿಯುವುದರಿಂದ ಅಥವಾ ಹೊರಗಡೆ ಎಲ್ಲೋ ಹೋಗಿರ್ತೇವೆ, ಎಲ್ಲೋ ಸಮುದ್ರಕ್ಕೋ ಅಥವಾ ನದಿಗೋ ಈ ರೀತಿಯಲ್ಲಿ ಹೋದಾಗ ಅಲ್ಲಿ ನಾವು ಈಜಾಡುವುದು ಅಥವಾ ನೀರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೀರಿನಿಂದ ಆಟವನ್ನು ಆಡುವುದು ಅಥವಾ ಸೆಲ್ಫಿ ಫೋಟೋ ತೆಕ್ಕೊಳ್ಳುವುದು, ಈ ರೀತಿ ನಾವು ಮಾಡಬಾರ್ದು. ಅದರಿಂದ ನಮಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇನ್ನು ಗೋಮಾತೆಗೆ ಹಿಂಡಿ ಕೊಡುವುದು ಅಥವಾ ಹುಲ್ಲು ಕೊಡುವುದು, ಗೋಮಾತೆ ಸೇವೆ ಮಾಡುವುದು, ಇದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ತದೆ, ಮನಸ್ಸು ಕುಗ್ಗಿ ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ದುಃಖ ಉಂಟಾಗ್ತದೆ, ನಮಗೆ ಸ್ವಲ್ಪ ದುಃಖ, ಹಾಗೆ ತಲೆನೋವು ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಶರೀರದಿಂದ ಕಾಂತಿ ಸ್ವಲ್ಪ ಕುಗ್ಗುವುದು, ಅಂದರೆ ಸ್ವಲ್ಪ ಕಪ್ಪಾಗಿ ಕಾಣುವಂಥದ್ದು. ಅಂದರೆ ಅದು ಯಾಕೆ ಹಾಗಾಗ್ತದೆ ಅಂತಾದರೆ, ನಮಗೆ ಯಾವುದೋ ಒಂದು ರೀತಿಯ ಆಲೋಚನೆ ಇದ್ದಾಗ, ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಇದ್ದಾಗ, ಆಗ ಮನಸ್ಸು ಸ್ವಲ್ಪ ಸಮಾಧಾನದಲ್ಲಿ ಇರದೇ ಇದ್ದಾಗ, ಮನಸ್ಸು ಓಡಾಟ ಜಾಸ್ತಿ ಆದಾಗ ಇದೆಲ್ಲ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ಚಂದ್ರನಿಗೆ ಅಕ್ಕಿಯನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗಾಗಿ ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಧನ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮಗೆ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಕಾಣೋದು, ಅಥವಾ ಸ್ವಲ್ಪ
ಯಾರಿಗಾದರೂ ಅಥವಾ ಏನಾದರೂ ನಾವು ಕೊಡಿಸ್ಬೇಕು, ಅವರು ನಮಗೆ ಕೊಡಿಸಿದ್ದಾರೆ, ಹೀಗೆ ಇದರಿಂದ ಅದು ಅನಗತ್ಯವಾಗಿ ಖರ್ಚಾಗತಕ್ಕಂಥದ್ದು. ಹಾಗೆ ವೈರಿಗಳಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಬೇರೆ ಈ ಕೋರ್ಟ್ ಕಚೇರಿ ವಿಚಾರದಲ್ಲಿ ನಾವು ಬೇರೆ ಆಲೋಚನೆ ಮಾಡಬಾರ್ದು. ಯಾಕಂದರೆ ಇವತ್ತು ಭಾನುವಾರ ಆದರೂ ಯಾವುದೇ ಇರೋದಿಲ್ಲ, ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರವನ್ನು ಮಾಡತಕ್ಕಂಥದ್ದು. ನಾವು ಇವತ್ತು ಅದ್ರ ಬಗ್ಗೆ ಮಾತಾಡಬಾರ್ದು. ಆದ್ದರಿಂದ ಇನ್ನು ವಾಹನದಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಯಾರಾದರೂ ಕೂಡ ಬೈಕ್ ಅಥವಾ ಕಾರನ್ನು ಚಲಿಸುವಾಗ ಆದಷ್ಟು ನಾವು ವಿಶೇಷವಾಗಿ ನಮ್ಮ ಜಾಗ್ರತೆ, ಅಂದರೆ ಅತಿಯಾದ ವೇಗ ನಮಗೆ ಬೇಡ. ಅತಿಯಾದ ವೇಗದಿಂದ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಎಷ್ಟು ನಮ್ಮ ಹತೋಟಿಯಲ್ಲಿ ನಮಗೆ ಆ ವಾಹನವನ್ನು ಕಂಟ್ರೋಲ್ ಮಾಡುವಂಥ ಒಂದು ಹತೋಟಿ ಇರತಕ್ಕಂಥ ಆ ವೇಗದಲ್ಲಿ ನಾವು ಚಲಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಸೊಸೆಯಿಂದ ಸ್ವಲ್ಪ ಮನಸ್ತಾಪ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಬೆಳ್ಳಿ ಬಂಗಾರದ ಕಳುವು ಆಗುವಂಥ ಸಾಧ್ಯತೆ. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಸ್ವಲ್ಪ ಆನೆಯಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಏನೋ ಕೃಷಿ ಜಮೀನು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ. ಇನ್ನು ಕುದುರೆಯಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ. ಅಂದರೆ ಈಗ ಕುದುರೆ ಗಾಡಿ ಅದರ ಮೇಲೆ ಓಡಾಡುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವುಗಳಿಗೆ ಏನೋ ರೀತಿಯಲ್ಲಿ ನಾವು ಸಹಾಯ ಮಾಡಲಿಕ್ಕೆ ಹೋಗ್ತೇವೆ ಅಥವಾ ಏನೋ ಕೊಡ್ಲಿಕ್ಕೆ ಹೋಗ್ತೇವೆ, ಅವರಿಂದ ಏನೋ ರೀತಿಯಲ್ಲಿ ಸಮಸ್ಯೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಅವ್ರ ಹತ್ರ ನಾವು ಹೋಗುವಾಗ ತುಂಬ ಎಚ್ಚರಿಕೆಯಿಂದ ಹೋಗತಕ್ಕಂಥದ್ದು. ಅಥವಾ ಕುದುರೆ ಗಾಡಿ ಮೇಲೆ ಇವತ್ತು ಚಲಿಸಬೇಕು ಅಂತ ಹೋಗಬೇಕು ಅಂತ ಇರ್ತದೆ, ಅಂಥವರಿಗೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಹೋದಾಗ ನಾವು ನಮ್ಮ ಒಂದು ಯಾವ ರೀತಿ ನಮ್ಮ ಜಾಗ್ರತೆಯನ್ನು ನಾವು ವಹಿಸ್ಕೊಳ್ಬಹುದು. ಹಾಗೆ ಇನ್ನು ಐಕ್ಯಮತ್ಯ ಜಪವನ್ನು ನಾವು ಹೇಳುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾರಾಶಿಯಲ್ಲಿರೋರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಸಾಲದ ಬಾಧೆ ಬರತಕ್ಕಂಥದ್ದು. ಹಾಗೆ ರಾಜಕೀಯದಲ್ಲಿ ಸ್ವಲ್ಪ ಸಮಸ್ಯೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸ್ಥಾನಕ್ಕೆ ಚ್ಯುತಿ ಬರತಕ್ಕಂಥದ್ದು. ಅವರು ವೃತ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಕೃಷಿಕರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ, ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡಿದ್ದಾರೆ. ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ತಿಳ್ಕೊಂಡಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ. ನೀವು ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿಯಾಗಬೇಕು, ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಬೇಕು ಅಂದರೆ ಖಂಡಿತವಾಗಿಯೂ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಆ ನಂಬರ್ಗೆ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಗುರುಜಿಯವ್ರನ್ನ ನೇರವಾಗಿ ಭೇಟಿಯಾಗ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಹೇಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಕೊನೆಯ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ತೀರ್ಥಯಾತ್ರೆಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ದೂರ ಪ್ರಯಾಣ ಮಾಡುವವರಿದ್ದರೆ ಅಂಥವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಹಾಗೆ ಎಲ್ಲ ರೀತಿಯಲ್ಲಿ ಇನ್ನು
ಭಾವನಿಂದ ತೊಂದರೆ ಬರತಕ್ಕಂತಹ ಸಾಧ್ಯತೆ, ಮತ್ತು ನೀರಿನಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ. ನೀರನ್ನು ಕುಡಿಯುವುದಿರಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆ ನದಿಯನ್ನು ದಾಟುವುದು, ಅಥವಾ ನೀರಿನಲ್ಲಿ ಇಳಿಯೋದರಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಧರ್ಮ ಕಾರ್ಯಗಳಲ್ಲಿ ತೊಂದರೆ ಬರತಕ್ಕಂಥದ್ದು. ನಾವು ಏನೋ ದಾನ ಧರ್ಮ ಮಾಡಬೇಕು, ಅಥವಾ ಏನೋ ಸಹಾಯ ಮಾಡಬೇಕು ಅಂದ್ಕೊಳ್ತೇವೆ, ಅಲ್ಲಿ ಸ್ವಲ್ಪ ವಿಘ್ನಗಳು ಬರತಕ್ಕಂಥದ್ದು, ತೊಂದರೆ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಮಾರ್ಗಂ ಕ್ಷೇಮಕರೀ ರಕ್ಷೇತ್, ಈ ಒಂದು ಶ್ಲೋಕವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಸ್ವಲ್ಪ ಬೆಟ್ಟ ಗುಡ್ಡಗಾಡು ಪ್ರದೇಶಗಳಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಹೊರಗಡೆ ಎಲ್ಲೋ ಹೋಗ್ತಾರೆ, ಅಥವಾ ಅಲ್ಲಿ ಅಥವಾ ಇನ್ನೊಬ್ಬರು ಸ್ನೇಹಿತರ ಸಂತಿಗೆ ಹೋಗ್ತಾ ಇರ್ತಾರೆ, ಅಂಥವರಿಗೆ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಅಂದರೆ ಅಲ್ಲಿ ಏನೋ ಮನಸ್ತಾಪ, ಸಣ್ಣ ವಿಷಯಕ್ಕೆ ಅಥವಾ ಸಣ್ಣ ಮಾತಿಗೆ ಏನೋ ಸಮಸ್ಯೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ನಾವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಹಾಗೆ ಸೈನಿಕರಿಗೆ ಯುದ್ಧದಲ್ಲಿ ಸ್ವಲ್ಪ ಸಮಸ್ಯೆ, ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಯಾವುದೇ ರೀತಿ ಯುದ್ಧ ಅಂದರೆ ಸಾಮಾನ್ಯವಾಗಿ ಏನೋ ಸಣ್ಣ ಪುಟ್ಟ ರೀತಿಯಲ್ಲಿ ಸಮಸ್ಯೆ ಆಗತಕ್ಕಂಥದ್ದು. ಆದ್ದರಿಂದ ನಾವು ಎದುರಿನವರು ಏನೋ ಹೇಳ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದರೆ ನಾವು ಅದಕ್ಕೆ ತಕ್ಕಂಥ ಒಂದು ಉತ್ತರವನ್ನು ನಾವು ಕೊಡಲಿಕ್ಕೆ ಸಿದ್ಧವಾಗಿರಬೇಕಾಗ್ತದೆ. ಮತ್ತು ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಕೂಡ ಈ ಒಂದು ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು. ಎಲ್ಲ ಸಂದರ್ಭದಲ್ಲೂ ಈ ಒಂದು ಜಗತ್ತೇ ಈಗ ಯುದ್ಧವಾಗಿದೆ. ಹಾಗಾಗಿ ಒಂದು ಮಾತಾಡಿದ್ರು ಸಾಕು, ಎಲ್ಲ ಯುದ್ಧಕ್ಕೆ ಬರೋರು ಇರ್ತಾರೆ. ಆದರೆ ನಾವು ಆದಷ್ಟು ಸಂಯಮದಿಂದ, ತಾಳ್ಮೆಯಿಂದ, ಗಟ್ಟಿಯಾದ ಧೈರ್ಯದಿಂದ ನಾವು ಮುನ್ನುಗ್ಗಿದರೆ ನಾವು ಎಲ್ಲ ಪರಿಸ್ಥಿತಿಯನ್ನು, ಎಲ್ಲ ವಿಷಮವಾದಂಥ ಪರಿಸ್ಥಿತಿಯನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗೆ ನದಿಯನ್ನು ದಾಟುವುದರಿಂದ ತೊಂದರೆ ಆಗತಕ್ಕಂಥದ್ದು. ಹಾಗೆ ಹನುಮಾನ್ ಚಾಲೀಸ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರೋರಿಗೆ ದೇಹಕ್ಕೆ ತುಂಬ ಉಂಟಾಗುವಂಥ ಸಾಧ್ಯತೆ, ನೋವು ಬರತಕ್ಕಂಥದ್ದು. ಹಾಗೆ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಕಾಲು ನೋವು ಬರತಕ್ಕಂಥದ್ದು. ಆದ್ದರಿಂದ ನಾವು ನಡೆದುಕೊಂಡು ಹೋಗ್ತಾ ಇರ್ತೇವೆ, ಎಲ್ಲೂ ಸ್ವಲ್ಪ ಕಾಲು ಸ್ವಲ್ಪ ಎಡುವಂಥದ್ದು, ಅದರಿಂದ ಸ್ವಲ್ಪ ನೋವಾಗತಕ್ಕಂಥ ಸಾಧ್ಯತೆ. ಹಾಗಾಗಿ ಪತ್ನಿಯಿಂದ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ದಾರಿಯಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಈ ವ್ಯಾಪಾರಸ್ಥರು ಯಾರೇ ಇದ್ದರೂ ಕೂಡ ಹೆಚ್ಚಿನ ಬಂಡವಾಳವನ್ನು ನಾವು ಖರೀದಿ ಮಾಡಿರ್ತೇವೆ, ಹೆಚ್ಚಾಗಿ ಖರೀದಿ ಮಾಡಿರ್ತೇವೆ. ಅದರಿಂದ ಸ್ವಲ್ಪ ವ್ಯಾಪಾರದಲ್ಲಿ ಸರಿಯಾದಂಥ ಲಾಭ ಪಡೆಯಲಿಕ್ಕೆ ನಮಗೆ ಸಿಗೋದಿಲ್ಲ. ಆದ್ದರಿಂದ ವ್ಯಾಪಾರಸ್ಥರು ಯಾರೇ ಇದ್ದರೂ ಕೂಡ ಅದಕ್ಕೆ ಏನು ನಮಗೆ ಮುಂಚಿತವಾಗಿ ನಾವು ಅದನ್ನು ಖರೀದಿ ಮಾಡಬೇಕು ಅಷ್ಟು ನಾವು ಆಲೋಚನೆ ಮಾಡಿಕೊಂಡು ಖರೀದಿ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮವಾಗಿರತಕ್ಕಂಥದ್ದು. ಹಾಗಾಗಿ ಧನ್ವಂತರಿ ಹೋಮವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ಶತ್ರುಗಳ ಕಾಟದಿಂದ ಸ್ವಲ್ಪ ಬರತಕ್ಕಂಥ ಶತ್ರುಗಳ ಕಾಟ ನಮಗೆ ಹಾಗಾಗಿ ನಾವು ಆ ಶತ್ರುಗಳಿಂದ ದೂರವಿರಬೇಕು. ಅವ್ರಿಂದ ನಾವು ದೂರವಿದ್ದರೆ ಆದಷ್ಟು ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಕೋಣನಿಂದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಆ ಪ್ರಾಣಿಗಳ ಹತ್ತಿರ ನಾವು ಆದಷ್ಟು ನಾವು ಯಾವುದೇ ರೀತಿಯಲ್ಲಿ ಅವರ ಹತ್ರ ನಾವು ಆಟವನ್ನು ಆಡಲಿಕ್ಕೆ ಹೋಗಬಾರ್ದು, ಅಥವಾ ಅವ್ರನ್ನ ಕೆಣಕಬಾರದು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಬೇಕು. ನಾವು ದೂರದಿಂದಲೇ ನೋಡಿ ಸಂತೋಷ ಖುಷಿ ಪಡಬೇಕು ಅವ್ರನ್ನ. ಹಾಗಾಗಿ ನೀರಿನಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು, ಮತ್ತು ಹುಣ್ಣು ಅಥವಾ ಗಾಯಗಳಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸೋದರ ಮಾವನ ಹತ್ತಿರ ಮನಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ದಿವಸ ಏನೂ ಕೂಡ ಮಾತನಾಡದೆ ಅಥವಾ ಯಾವುದೇ ಸಣ್ಣ ಪುಟ್ಟ ವ್ಯವಹಾರನೂ ಕೂಡ ನಾವು ಮಾವನ ಹತ್ತಿರ ಇಟ್ಕೊಳ್ಬಾರ್ದು. ಇನ್ನು ದುರ್ಗಾ ದೀಪ ನಮಸ್ಕಾರ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು
ಕುಂಭರಾಶಿಯಲ್ಲಿರೋರಿಗೆ ಸ್ವಲ್ಪ ಮಂತ್ರ ಮತ್ತು ಯಂತ್ರದಿಂದ ಸ್ವಲ್ಪ ತೊಂದರೆ ಬರತಕ್ಕಂಥ ಒಂದು ಆಲೋಚನೆ, ಅಂದರೆ ನಮಗೆ ಯಾರೋ ಮಾಟ ಮಾಡಿದ್ದಾರೆ ಅಥವಾ ಮಂತ್ರ ಮಾಡಿದ್ದಾರೆ ಅಂತ ನಮಗೆ ಆಲೋಚನೆ ಬರತಕ್ಕಂಥ ಒಂದು, ಅದರಿಂದ ನನಗೆ ತೊಂದರೆ ಆಯಿತು, ಈ ರೀತಿಯ ಆಲೋಚನೆಯಿಂದ ಅವನ ಮನಸ್ಸು ಕುಗ್ಗು ಹೋಗತಕ್ಕಂಥದ್ದು. ಹಾಗಾಗಿ ಅದನ್ನು ನಾವು ಆ ರೀತಿ ಏನು ತೊಂದರೆ ಆಗೋದಿಲ್ಲ ಆ ಒಂದು ಭಾವನೆ ನಮಗೆ ಮನಸ್ಸಿಗೆ ನಾವು ಶಕ್ತಿಯನ್ನು ತಂದುಕೊಳ್ಬೇಕಾಗ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಬರತಕ್ಕಂಥದ್ದು ಅಂದರೆ ಓದುವ ವಿಚಾರದಲ್ಲಿ ವಿಘ್ನಗಳು, ಆಲಸ್ಯಗಳು ಬರತಕ್ಕಂಥದ್ದು, ಆಲಸ್ಯ ಪ್ರವೃತ್ತಿ, ಹಾಗೆ ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಬರತಕ್ಕಂಥದ್ದು. ಇಲ್ಲ ನಮಗೇನೋ ಮನಸ್ಸಿಗೆ ನೋವಾಯಿತು, ಇದರಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ನಮಗೇನೋ ಕೆಟ್ಟ ಆಲೋಚನೆ ಬರತಕ್ಕಂಥದ್ದು. ಹಾಗಾಗಿ ಶಾರದಾಂಬ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಕೃಷಿ ಕ್ಷೇತ್ರಗಳಲ್ಲಿ ತೊಂದರೆ ಬರತಕ್ಕಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ಆಗತಕ್ಕಂಥದ್ದು, ಜಗಳ ಆಗತಕ್ಕಂಥದ್ದು, ಬಂಧುಗಳಿಂದ ಸ್ವಲ್ಪ ಕಲಹ ಆಗತಕ್ಕಂಥದ್ದು, ತೊಂದರೆ ಬರತಕ್ಕಂಥ ಸಾಧ್ಯತೆ, ಮಿತ್ರರಿಂದ ಸ್ವಲ್ಪ ಕಲಹ, ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಮಿತ್ರರಲ್ಲಿ ನಾವು ಆದಷ್ಟು ವ್ಯವಹಾರವನ್ನು ಇಟ್ಕೊಳ್ಳೇಬಾರದು. ಆದ್ದರಿಂದ ದತ್ತಾತ್ರೇಯ ದರ್ಶನ ಮಾಡುವುದರಿಂದ, ದತ್ತಾತ್ರೇಯ ಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳು ವಿದ್ಯಾವಂತರ ಆಗಬೇಕು ಅಂತ ಹೇಳಿದ್ರೆ ಯಾವ ದೇವರ ಮೊರೆ ಹೋಗಬೇಕಾಗತ್ತೆ, ಇದಕ್ಕೆ ರೀತಿ ನೀತಿಗಳು ಯಾವ ರೀತಿಯಾಗಿದೆ, ಯಾವ ಕ್ರಮವನ್ನು ನಾವು ಅನುಸರಿಸಬೇಕಾಗತ್ತೆ. ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಇನ್ನು ನಾವು ಮಕ್ಕಳು ಸರಸ್ವತಿ ಆರಾಧನೆಯನ್ನು ಮಾಡಬೇಕಾಗ್ತದೆ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಮೈ ನಮಸ್ತಸ್ಯೈ ನಮೋ ನಮಃ. ಈ ಒಂದು ಶ್ಲೋಕವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗತಕ್ಕಂಥದ್ದು. ಯಾಕೆಂತಂದರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂಥದ್ದು ಯಾವುದು ಅಂದರೆ ವಿದ್ಯೆ ಮತ್ತು ಆರೋಗ್ಯ, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂಥದ್ದು. ಆದರೆ ವಿದ್ಯೆ ಬೇಕು ಅಂತಾದರೆ ಏನು ಮಾಡಬೇಕು ಅಂತಂದರೆ ನ ನಿದ್ರಂ ನ ಸುಖ ವಿದ್ಯಾರ್ಥಿ ತ್ಯಜೇತ್. ನಿದ್ರೆ ಮತ್ತು ಸುಖವನ್ನು ಬಿಡಬೇಕಂತೆ ವಿದ್ಯಾರ್ಥಿ ಆದವನು. ಆ ನಿದ್ರೆ ಮತ್ತು ಸುಖವನ್ನು ಬಿಟ್ಟು ಅವನು ಪ್ರಯತ್ನ ಮಾಡಿದ್ರೆ ಅವನಿಗೆ ವಿದ್ಯೆ ಬರತಕ್ಕಂಥದ್ದು, ವಿದ್ಯೆ ಬರ್ತದೆ ಅವನಿಗೆ. ಹಾಗಾಗಿ ಯಾಕೆಂದರೆ ಹಿಂದೆ ನಾವು ಅಲ್ಲಿ ಭಾರವಿ ಕತೆ ನಮಗೆ ಗೊತ್ತಿದೆ. ಭಾರವಿ ಅವನು ಹಿಂದೆ ಸಣ್ಣ ವಯಸ್ಸಿನಲ್ಲಿರುವಾಗ ಅವನು ಅಷ್ಟು ಬುದ್ಧಿವಂತ ಏನು ಆಗಿರಲಿಲ್ಲ. ಹಾಗೆ ಅವನು ನೋಡ್ತಾನೆ ಯಾವ ರೀತಿಯಲ್ಲಿ ಅಲ್ಲಿ ಬಾವಿಯಲ್ಲಿ ನೀರನ್ನು ಎತ್ತುತ್ತಾ ಇದ್ದಿದ್ರು. ಆ ಬಿಂದಿಗೆಯನ್ನು ಇಟ್ಟು ಆ ಕಲ್ಲು ಮೇಲೆ ಇಡ್ತಿದ್ರು ಅವರು. ಆ ಕಲ್ಲು ಮೇಲೆ ಇಟ್ಟು ಏನಾಗಿತ್ತು, ಆ ಕಲ್ಲೇ ಸವೆದು ಹೋಗಿತ್ತು. ಆ ಕಲ್ಲು ಸವೆದು ಹೋಗಿದ್ದರಿಂದ ಅವನು ಆಲೋಚನೆ ಮಾಡ್ತಾನೆ. ಆಮೇಲೆ ಅಷ್ಟು ಪ್ರಯತ್ನದಿಂದ ಎಷ್ಟೋ ಸಲ ಆ ಬಿಂದಿಗೆ ಇಟ್ಟು ಕಲ್ಲೇ ಸವೆದು ಹೋಯಿತು. ಹಾಗೆ ನಮ್ಮ ಬುದ್ಧಿನೂ ಕೂಡ ಚುರುಕಾಗಬೇಕು ಅಂತಾದರೆ ನಾವು ಯಾವ ರೀತಿಯಲ್ಲಿ ಪುರುಷ ಪ್ರಯತ್ನ ಮಾಡಬೇಕು, ಆ ಪ್ರಯತ್ನದಿಂದ ನಮ್ಮೆಲ್ಲ ಕಾರ್ಯ ಸಿದ್ಧಿ ಆಗತಕ್ಕಂಥದ್ದು. ಹಾಗಾಗಿ ಆವತ್ತಿನಿಂದ ಅವನು ಆಲೋಚನೆ ಮಾಡ್ತಾನೆ, ಅಷ್ಟು ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಆಮೇಲೆ ಭಾರವಿ ಅಂದರೆ ಕವಿ ಆಗ್ತಾನೆ ಅವನು. ಹಾಗಾಗಿ ವಿಶೇಷವಾಗಿ ಆ ಕವಿತ್ವ, ಆ ಜ್ಞಾನ, ಆ ಬುದ್ಧಿ, ಆ ತಿಳುವಳಿಕೆ ಇವೆಲ್ಲವೂ ಕೂಡ ನಮ್ಮ ಒಳಗಡೆನೇ ಇರತಕ್ಕಂಥದ್ದು, ನಮ್ಮ ಹೊರಗಡೆ ಯಾವುದೇ ಇಲ್ಲ. ಆ ನಮ್ಮ ಒಳಗಡೆ ಇರತಕ್ಕಂಥದ್ದು ನಾವು ಏನಿದೆ ಅಂತ ನಾವು ಒಳಗಡೆ ನಾವು ಹೋದಾಗ ನಮಗೆಲ್ಲ ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ವಿದ್ಯೆ ಬರ್ತದೆ, ಅವರು ಒಳ್ಳೆ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು.
ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಇನ್ನು ಗುರುಜಿಯವರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲರೂ ಆರೋಗ್ಯದಿಂದಿರಲಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.